ನಗರದ ಅಭಿವೃದ್ಧಿಯ ನಿರ್ಲಕ್ಷ್ಯ ಮತ್ತು ರಸ್ತೆಗಳ ಅವ್ಯವಸ್ಥೆಯನ್ನು ಖಂಡಿಸಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಪಕ್ಷ ನಗರಸಭೆ ವಿರುದ್ಧ ಪ್ರತಿಭಟನೆ ನಡೆಸಿತು. ಎಸ್ಡಿಪಿಐ ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಅವರ ನೇತೃತ್ವದಲ್ಲಿ ಬುಧವಾರ ನಗರಸಭಾ ಕಚೇರಿ ಎದುರು ಘೋಷಣೆಗಳನ್ನು ಕೂಗಿದ ಪ್ರತಿಭಟನಾಕಾರರು ಗುಂಡಿ ಮುಚ್ಚಿ ರಸ್ತೆಗೆ ಮುಕ್ತಿ ಕೊಡಿ ಎಂದು ಒತ್ತಾಯಿಸಿದರು. ನಗರಸಭೆಯ ಆಡಳಿತ ವೈಖರಿಯಿಂದ ತೀವ್ರವಾಗಿ ಖಂಡಿಸಿದ ಎಸ್ಡಿಪಿಐ ಸದಸ್ಯರು ನಗರಸಭೆ ಕೊಠಡಿಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ಬರೆದಿರುವ ನಾಮಫಲಕವನ್ನು ನಗರಸಭೆಯ ಅಧ್ಯಕ್ಷರು ಹಾಗೂ ಅಧಿಕಾರಿಗಳ ಕಚೇರಿಗೆ ಅಂಟಿಸುವ ಪ್ರಯತ್ನ ಮಾಡಿದರು. ಆದರೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ಈ ಪ್ರಯತ್ನವನ್ನು ತಡೆದರು. ಜಿಲ್ಲಾಧ್ಯಕ್ಷ ಅಮೀನ್ ಮೊಹಿಸಿನ್ ಮಾತನಾಡಿ, ಪ್ರತಿನಿತ್ಯ ಪ್ರವಾಸಿ ಕೇಂದ್ರವಾದ ಮಡಿಕೇರಿಗೆ ಆಗಮಿಸುವ ಸಹಸ್ರಾರು ಪ್ರವಾಸಿಗರಿಂದ ಗುಂಡಿ ಬಿದ್ದು ಹದಗೆಟ್ಟ ರಸ್ತೆಗಳು ಅಶುಚಿತ್ವ ಸ್ವಾಗತಿಸ್ತಾ ಇದೆ. ನಗರದ ಯಾವುದೇ ರಸ್ತೆಗಳು ಯೋಗ್ಯವಾಗಿಲ್ಲ. ಜನರ ಸಂಕಷ್ಟಗಳಿಗೆ ನಗರಸಭೆಯಿಂದ ಯಾವುದೇ ಸ್ಪಂದನೆ ದೊರೆತಾ ಇಲ್ಲವೆಂದು ಟೀಕಿಸಿದರು.
ಕೇಬಲ್ ಮತ್ತು ಅಮೃತ್ ಯೋಜನೆಯ ಪೈಪ್ಗಳ ಅಳವಡಿಕೆಗಾಗಿ ರಸ್ತೆಗಳನ್ನು ಎಲ್ಲೆಂದರಲ್ಲಿ ಅಗೆಯಲಾಗಿದೆ. ಕಾಮಗಾರಿ ಪೂರ್ಣಗೊಂಡರೂ ರಸ್ತೆಗಳನ್ನು ಸರಿಪಡಿಸದೆ ಹಾಗೇನೇ ಬಿಡಲಾಗಿದೆ. ಸಂಬಂಧಪಟ್ಟ ಗುತ್ತಿಗೆದಾರರಿಂದ ದುರಸ್ತಿ ಕಾರ್ಯ ಮಾಡಿಸಲು ಸಾಧ್ಯವಾಗದ ದುಸ್ಥಿತಿ ನಗರಸಭೆಗೆ ಎದುರಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ನಗರಸಭಾ ಕಚೇರಿ ಬಳಿಯ ಹಳೆಯ ಕಾವೇರಿ ಕಲಾಕ್ಷೇತ್ರದ ಸ್ಥಳದಲ್ಲಿ 9.5 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಾಹನ ನಿಲುಗಡೆ ವ್ಯವಸ್ಥೆ ಸೇರಿದಂತೆ ಸುಸಜ್ಜಿತ ಕಲಾಕ್ಷೇತ್ರ ನಿರ್ಮಾಣದ ಯೋಜನೆಯನ್ನು ರೂಪಿಸಿ 4 ವರ್ಷಗಳೇ ಕಳೆದಿದ್ರೂ ಇಲ್ಲಿಯವರೆಗೆ ಕಾಮಗಾರಿ ಆರಂಭಗೊಂಡಿಲ್ಲ. ನಗರೋತ್ಥಾನದ 4ನೇ ಹಂತದ ಕಾಮಗಾರಿಗಳು ಇಂದಿಗೂ ಸಮರ್ಪಕವಾಗಿ ನಡೀತಾ ಇಲ್ಲ. ಮಳೆಗಾಲ ಆರಂಭಕ್ಕೆ 2 ತಿಂಗಳಷ್ಟೇ ಬಾಕಿ ಇದೆ. ಈ ಹಂತದಲ್ಲೂ ಅಭಿವೃದ್ಧಿ ಕಾರ್ಯಗಳು ಸಮರ್ಪಕವಾಗಿ ನಡೀತಾ ಇಲ್ಲ. ನಗರಸಭಾ ಅಧ್ಯಕ್ಷರಾಗಿ ಕಲಾವತಿಯವರು ಅಧಿಕಾರ ಸ್ವೀಕರಿಸಿದ ನಂತರ 9 ಸಭೆಗಳು ನಡೆಯಬೇಕಿತ್ತು. ಆದರೆ ಇಲ್ಲಿಯವರೆಗೆ ನಡೆದಿರುವುದು ಕೇವಲ 4 ಸಭೆಗಳು. 4 ಸ್ಥಾಯಿ ಸಮಿತಿ ರಚನೆಯಾಗಿ 2 ತಿಂಗಳು ಕಳೆದಿದ್ದು 15 ದಿನಗಳಿಗೊಮ್ಮೆ ಸ್ಥಾಯಿ ಸಮಿತಿ ಸಭೆಯನ್ನು ನಡೆಸಬೇಕಾಗಿತ್ತು. ಇಲ್ಲಿಯವರೆಗೆ ಸಭೆ ಮತ್ತು ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚರ್ಚೆಗಳೇ ನಡೆದಿಲ್ಲವೆಂದು ಗಮನ ಸೆಳೆದರು. ಮಡಿಕೇರಿ ನಗರಸಭೆ ತುಂಬ ಕೊಳುಕುಮಯ, ಗುಂಡಿಮಯ, ಪ್ರಕೃತಿ ತುಂಬ ಹದಗೆಟ್ಟಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ವಿಶೇಷವಾಗಿ ಲಕ್ಷಗಟ್ಟಲೆ ಜನರು ಪ್ರವಾಸಿಗರು ಜಿಲ್ಲೆಯನ್ನು ಆಕರ್ಷಿಸಿ ಪ್ರಕೃತಿಯ ರಮಣೀಯ ತಾಣದ ಹಿನ್ನೆಲೆಯಲ್ಲಿ ಇಲ್ಲಿಯ ಸೊಬಗನ್ನು ಆನಂದಿಸಲು ದೇಶ ವಿದೇಶಗಳಿಂದ ಇವತ್ತು ಧಾವಿಸಿ ಬರುವಾಗ ತುಂಬು ಕೊಳಚೆಯ ಆಹ್ವಾನದೊಂದಿಗೆ ಮಡಿಕೇರಿ ನಗರಸಭೆ ಇವತ್ತು ಅವರಿಗೆ ದಾರಿ ಮಾಡ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಮಡಿಕೇರಿ ನಗರಸಭೆ ಆಡಳಿತ ಇಲ್ಲಿಯ ಸ್ವಚ್ಛತೆ ಅಭಿವೃದ್ಧಿಗೆ ಇವತ್ತು ಸಕಾರಾತ್ಮಕವಾಗಿ ಸ್ಪಂದಿಸುವಲ್ಲಿ ನಿರ್ಲಕ್ಷ್ಯನ ತಾಳಿದೆ. ನೀವು ಈಗಾಗಲೇ ಕಂಡಿದ್ದೀರಿ, ಮಡಿಕೇರಿ ಎಲ್ಲಿ ಹೋದರೂ ಕೂಡ ಗುಂಡಿಮಯ ರಸ್ತೆಗಳು, ಯಾವ ರಸ್ತೆಗಳು ಕೂಡ ಸ್ವಚ್ಛವಾಗಿ ಸಶಕ್ತವಾಗಿ ಯಾವುದೂ ಕೂಡ ಇಲ್ಲ. ಎಲ್ಲವೂ ಕೂಡ ಕಿತ್ತೋಗಿರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿದೆ. ಅದೇ ರೀತಿಯಲ್ಲಿ ಇವತ್ತು ಮತ್ತೊಂದು ಕಡೆ ಕೇಬಲ್ ಇವತ್ತು ಅಳವಡಿಸುವಂತಹ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಅಮೃತ್ 2ನ ಕೆಲಸ ನಡೀತಾ ಇದೆ. ಇವತ್ತು ಶಾಶ್ವತ ನೀರಿನ ವ್ಯವಸ್ಥೆ ನಗರಕ್ಕೆ ಆಗಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ನೀರು ಪೋಲಾಗೋದನ್ನು ತಡೆ ಹಿಡಿಬೇಕು, ಎರಡನೇ ಮಾತಿಲ್ಲ. ಆದರೆ ಇವತ್ತು ಆ ಗುತ್ತಿಗೆದಾರನು ಮಾಡ್ತಾ ಇರತಕ್ಕಂಥ ಅವ್ಯವಸ್ಥೆಯ ಕಾಮಗಾರಿಯನ್ನು ಇವತ್ತು ಸರಿಪಡಿಸುವಲ್ಲಿ ನಗರಸಭೆ ನಿರ್ಲಕ್ಷ್ಯ ಯಾಕೆ ಮಾಡ್ತಾ ಇದೆ? ಅದೇ ರೀತಿಯಲ್ಲಿ ಈಗಾಗಲೇ ನಗರೋತ್ಥಾನದ 4ನೇ ಹಂತದ ಇವತ್ತು ಕಾಮಗಾರಿಗಳು ಹಣ ಸರ್ಕಾರದಿಂದ ಬಿಡುಗಡೆ ಆಗಿ ಈಗಾಗಲೇ 4 ವರ್ಷ ಆಗಿದೆ. 4 ವರ್ಷದಲ್ಲಿ 30% ಮಾತ್ರ ಇವತ್ತು ಕೆಲಸ ನಡೆದಿದೆ. ಇನ್ನು ಬಾಕಿ ಕೆಲಸ ಆಗದೆ ಮೀನಾಮೇಷ ಆಗ್ತಾ ಇರತಕ್ಕಂಥ ಹಿನ್ನೆಲೆ ಏನು? ಕಳೆದ ಸಾಮಾನ್ಯ ಸಭೆಯಲ್ಲಿ ಈ ವಿಷಯವನ್ನು ಗಂಭೀರವಾಗಿ ನಾವು ಪ್ರಸ್ತಾಪ ಮಾಡಿದ್ದೇವೆ. ಅವರನ್ನು ಟೆಂಡರ್ದಾರನ್ನು ಕರಿಬೇಕು, ಅವರನ್ನು ವಿಚಾರಿಸಬೇಕು, ವಿಶೇಷವಾಗಿರ್ತಕ್ಕಂಥ ಸಭೆಗಳನ್ನು ಈ ರಸ್ತೆಗೆ ಅನುಗುಣವಾಗಿರ್ತಕ್ಕಂಥ ಸಭೆಯನ್ನು ನಡೆಸಬೇಕು ಅಂತ ಹೇಳಿದರೂ ಕೂಡ ಈ ನಗರಾಡಳಿತದ ನಗರಾಧ್ಯಕ್ಷರು ಅದೇ ಕೂಡ ಪ್ರಥಮ ಪಜೆ ಎಣಿಸ್ಕೊಳ್ತಕ್ಕಂತಹ ಕಲಾವತಿಯವರು ಯಾಕೆ ಸಭೆಯನ್ನು ಕರೀತಾ ಇಲ್ಲ ಹೇಳುವಂಥದ್ದು ಇವತ್ತು ನಾಡಿನ ಜನತೆಗೆ ಉತ್ತರವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಕಲಾಕ್ಷೇತ್ರಕ್ಕೆ 9.5 ಕೋಟಿ ಕ್ರಿಯಾ ಯೋಜನೆಯನ್ನು ಮಾಡಿ ಇಲ್ಲಿ 2 ಅಂತಸ್ತಿನ ಪಾರ್ಕಿಂಗ್ ವ್ಯವಸ್ಥೆ, ಅದೇ ರೀತಿಯಲ್ಲಿ ಇವತ್ತು ಸಭಾಂಗಣವನ್ನು ಅದರ ಬ್ಲೂ ಪ್ರಿಂಟನ್ನು ಮಾಡಿ ಫೈನಾನ್ಷಿಯಲ್ ಬಿಡ್ಡು, ಟೆಕ್ನಿಕಲ್ ಬಿಡ್ಡು ಎಲ್ಲವೂ ಕೂಡ ಅಪ್ರೂವ್ ಮಾಡಿ ಕೊಟ್ಟಾದ ಮೇಲೂ ಕೂಡ ಈ 4 ವರ್ಷದಿಂದ ಈ ಕಾಮಗಾರಿ ಆಗದೆ ಯಾಕೆ ಮೀನಾಮೇಷ ಆಗ್ತಾ ಇದೆ? ಯಾವ ನಿರ್ಲಕ್ಷ್ಯ, ಯಾವ ನಿರ್ಲಜ್ಜತನ? ಇಲ್ಲಿ ಪ್ರತಿಷ್ಠೆ ಏನು? ಇಲ್ಲಿ ಅಧ್ಯಕ್ಷರಿಗೂ MLA ನಡುವೆ ಇರ್ತಕ್ಕಂಥ ಪ್ರತಿಷ್ಠೆ ಏನು? ಈ ಪ್ರತಿಷ್ಠೆ, ಒಣ ಪ್ರತಿಷ್ಠೆ ಇವತ್ತು ನಗರ ಇವತ್ತು ಈ ರೀತಿಯ ಭಾವನೆಯನ್ನು, ಈ ರೀತಿಯ ಸಮಸ್ಯೆಯನ್ನು ಎದುರಿಸುವಂಥ ಕೆಲಸ ನಡೀತಾ ಇರತಕ್ಕಂಥದ್ದು ನಾವೆಲ್ಲ ನೋಡಬೇಕಾಗಿದೆ. ಈ ನಗರದ ಅಧ್ಯಕ್ಷರು ಈ ವಿಚಾರದಲ್ಲಿ ಭಾಳ ಸೀರಿಯಸ್ ಆಗಿ, ನೀವು ಈಗಾಗಲೇ ನೋಡಿ ಆ ದೇಚೂರು ಪ್ರದೇಶದ ರಸ್ತೆ, ಅದೇ ರೀತಿಯಲ್ಲಿ ಕನ್ನಂಡಬಾಣೆ ರಸ್ತೆ, ಸಂಪಿಗೆಗಟ್ಟೆ ರಸ್ತೆ, ಇವತ್ತು ಹಿಲ್ ರಸ್ತೆ, ಈ ರಸ್ತೆ ಎಲ್ಲ ಇವತ್ತು ರಾಜ್ಯ ಬೀದಿಗಳಿದೆ ಅಲ್ವ ತಾನೇ, ಇಲ್ಲಿ ಜನರು ಸಂಚರಿಸುವಂಥ ಮುಖ್ಯ ಬೀದಿಗಳು. ಈ ರಸ್ತೆಯನ್ನು ಇವತ್ತು ಸರಿಪಡಿಸಲಿಕ್ಕೆ ಇವರಿಗೆ ಯಾಕೆ ಆಗ್ತಾ ಇಲ್ಲ? ಟೆಂಡರ್ದಾರ 4ನೇ ಹಂತದ ಟೆಂಡರ್ದಾರ ಹಿಲ್ ರಸ್ತೆಯನ್ನು ಅವನು ಮಾಡಿ ಕೇವಲ 2 ತಿಂಗಳಿನಲ್ಲಿ ಅದು ಡಾಮರೀಕರಣ ಕಿತ್ತು ಹೋಗಿ ಇವತ್ತು ಓಡಾಡದ ದುಸ್ಥಿತಿಯ ಪರಿಸ್ಥಿತಿಯಲ್ಲಿದೆ. ಇನ್ನು 1 ವರ್ಷ ಕಳೆದ್ರೆ ಆ ಟೆಂಡರ್ದಾರನ ಗುತ್ತಿಗೆ ಅವಧಿ ಮೇಂಟೆನೆನ್ಸ್ ಪೀರಿಯಡ್ ಕೂಡ ಕಳೆದು ಹೋಗ್ತದೆ.
ಇನ್ನು ಉಳಿದಿರ್ತಕ್ಕಂಥ ಹಣದ ಕಾಮಗಾರಿಯನ್ನು ಮಾಡದೇ ಇದ್ದರಲ್ಲಿ ಕಳೆದ ಅವಧಿಗೆ ಅನಿತಾ ಪೂಯೇನ ಅವಧಿಯಲ್ಲಿ ಏನು 5 ಕೋಟಿ 3ನೇ ಹಂತದ ಅನುದಾನ ಸರ್ಕಾರಕ್ಕೆ ಹಿಂದಿರುಗಿ ಹೋಗಿತ್ತು, ಅದೇ ಪರಿಸ್ಥಿತಿ ಇವತ್ತು 15 ಕೋಟಿ ಅನುದಾನ ಸರ್ಕಾರಕ್ಕೆ ಹಿಂದಿರುಗಿ ಹೋಗುವಂಥ ಕೆಲಸ ನಡೆಯುತ್ತೆ. ಎಚ್ಚೆತ್ತುಕೊಳ್ಬೇಕು. ಇನ್ನು 2 ತಿಂಗಳಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ. ಪ್ರಾರಂಭ ಆದರೆ 6 ತಿಂಗಳು ಮಳೆಗಾಲದ ಭವನದಿಂದ ಯಾವ ಕಾಮಗಾರಿಗಳನ್ನು ಕೂಡ ಮಾಡಲಿಕ್ಕಾಗೋದಿಲ್ಲ. ಈ ಸಂದರ್ಭ ಸ್ಥಳಕ್ಕೆ ಆಗಮಿಸಿದ ನಗರಸಭಾಧ್ಯಕ್ಷೆ ಪಿ ಕಲಾವತಿ ಹಾಗೂ ಮಹೇಶ್ ಜೈನಿ ಅವರೊಂದಿಗೆ ಮಾತನಾಡಿದ ಅಮೀನ್ ಮೊಯ್ಸಿನ್, ಮುಂದಿನ 10 ದಿನಗಳ ಒಳಗಾಗಿ ರಸ್ತೆಗಳ ಅಭಿವೃದ್ಧಿ, ಕಲಾಕ್ಷೇತ್ರದ ನಿರ್ಮಾಣ ಸೇರಿದಂತೆ ವಿವಿಧ ಕಾಮಗಾರಿಗಳ ಕುರಿತು ಚರ್ಚೆ ನಡೆಸಲು ಸಭೆಯನ್ನು ಕರೆಯುವಂತೆ ಒತ್ತಾಯಿಸಿದರು. ನಗರ ವ್ಯಾಪ್ತಿಯಲ್ಲಿ ನಿವೇಶನಗಳಿಗಾಗಿ ಕಳೆದ 15 ವರ್ಷಗಳಿಂದ ಅರ್ಜಿ ಸಲ್ಲಿಸಿರುವ ಬಡವರ ಸಂಖ್ಯೆ 4,500ದಷ್ಟಿದೆ. ಇವರಿಗೆ ನಿವೇಶನ ಒದಗಿಸುವ ಕುರಿತು ವಿಶೇಷ ಸಭೆಯಲ್ಲಿ ಚರ್ಚಿಸಬೇಕೆಂದರು. ಮಡಿಕೇರಿಯ ಬಹುತೇಕ ರಸ್ತೆಗಳು ಓಡಾಡದ ಪರಿಸ್ಥಿತಿ, ಸಭೆಗಳನ್ನು ಮಾಡದೆ ಕಟ್ಟಿದ್ದಲ್ಲಿ ನಿಮಗೆ ಗೊತ್ತಿರುವ ಹಾಗೆ 40 ಲಕ್ಷ ವಿಶೇಷ ಅನುದಾನ ಸರ್ಕಾರದಿಂದ ಬಿಡುಗಡೆ ಆಗಿದೆ. ಒಣಪ್ರತಿಷ್ಠೆಯಿಂದ ದಸರಾದ ಸಮಯದಲ್ಲಿ ಅದನ್ನು ತಡೆ ಹಿಡಿದು ಇವತ್ತು ಆ ಪ್ಯಾಚ್ ವರ್ಕ್ ನಡೆಯದೆ ಇವತ್ತು ಕೂಡ ಹಣ ಇವತ್ತು ನೀರಿನ ಪೈಪನ್ನು ಅಳವಡಿಸ್ತಾ ಇದ್ದಾರೆ. ನೀರಿನ ಪೈಪನ್ನು ಅಳವಡಿಸುವಂತಹ ವಿಷಯದಲ್ಲಿ ನಗರಸಭೆ ಎಲ್ಲ ಸಹಮತವಿದೆ. ನಮಗೆ ಸಹಕಾರ, ಯಾಕೆಂದರೆ ಶಾಶ್ವತ ನೀರಿನ ಪರಿಹಾರ ಆಗಬೇಕು. ಅದೇ ರೀತಿಯಲ್ಲಿ ನೀರು ಪೋಲಾಗೋದನ್ನು ತಡೆ ಹಿಡಬೇಕು ಅನ್ನೋ ವಿಷಯ. ಆ ಕಾರಣದಿಂದ ಆದ ನಂತರ ಇವತ್ತು ಎಲ್ಲ ರಸ್ತೆ ಇಕ್ಕಲಿನಲ್ಲಿ ಅವರ ಗುಂಡಿ ಹೊಡೆದು ಅದನ್ನು ಪುನಃ ಮರುಸ್ಥಾಪನೆ ಮಾಡುವಂತಹ ಡಾಮರೀಕರಣ ಮಾಡ್ತಾ ಇಲ್ಲ. ಇವತ್ತು ಕಾಂಕ್ರೀಟ್ ಎಲ್ಲೆಲ್ಲ ಆಗಿದ್ದಾರೆ, ಕಾಂಕ್ರೀಟನ್ನು ಮಾಡ್ತಾ ಇಲ್ಲ, ಇಂಟರ್ಲಾಕನ್ನು ಕಿತ್ಕೊಂಡಿದ್ದಾರೆ. ಆ ಇಂಟರ್ಲಾಕನ್ನು ರೀಸೆಟ್ಲ್ ಮಾಡ್ತಾ ಇಲ್ಲ. ಈ ಕಾರಣದಿಂದ ಎಲ್ಲ ಕಡೆ ಒಂದು ಸಭೆಯನ್ನು ಕರಿಬೇಕು. ಈಗಾಗಲೇ 10 ತಿಂಗಳು ನಿಮ್ಮ ಆಡಳಿತ ಅವಧಿಯಾಗಿದೆ, ಕೇವಲ 4 ಸಭೆಯನ್ನು ಕರೆದಿದ್ದರೆ ಒಂದು ಅದನ್ನು ಸಾಯಿಸಲಿಕ್ಕೆ ಚುನಾವಣೆ. ಈ ಮೀಟಿಂಗನ್ನು ಮಾಡದೆ ಈ ರೀತಿಯ ನಿರ್ಲಜ್ಜ ತೋರುವಂತಹ ಉದ್ದೇಶ ಇದೆ. ಸಾರ್ವಜನಿಕರಿಗೆ ನೀವು ನಿಮ್ಮನ್ನು ಯಾರು ತಡೆ ಹಿಡಿತಾ ಇದ್ದಾರೆ, ನಿಮ್ಮ ಕಾನೂನು ಪರಿಮಿತಿಗೆ ಯಾರು ಅಡ್ಡ ಬರ್ತಾ ಇದ್ದಾರೆ, ಈ ವಿಷಯವನ್ನು ನೀವು ಕೂಲಂಕುಷವಾಗಿ ಹೇಳಿ. ಅದೇ ರೀತಿಯಲ್ಲಿ ಕಾವೇರಿ ಕಲಾಕ್ಷೇತ್ರದ ಈಗಾಗಲೇ ಆ ಕೆಲಸವನ್ನು ಇಲ್ಲಿಯ ಟೂರಿಸಂ ಇವತ್ತು ಅತ್ಯಂತ ಹೆಚ್ಚು ಇಲ್ಲಿ ಬರ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ 2 ಫ್ಲೋರ್ ಸೆಲ್ಲರ್ನ 2 ಫ್ಲೋರ್ ನಾವು ಪಾರ್ಕಿಂಗ್ ವ್ಯವಸ್ಥೆ ಒಂದು ಕೊಟ್ಟರೆ ಮುಕ್ತಾಯ ಆಗ್ತದೆ. ಅವನು ಇನ್ನೂ 4-5 ಕಡೆಗಳಲ್ಲಿ ಡಾಮರ್ ಕೆಲಸ ಆಗಲಿಲ್ಲ, 40% ಮಾತ್ರ ಇವತ್ತು ನಗರೋತ್ಥಾನದ ಕೆಲಸ ಮಾಡಿದ್ದಾನೆ, ಇನ್ನು ಅದು ಬಾಕಿ ಉಳಿದಿದೆ. ಈ ರೀತಿ ಅವನು ಬಂದು ಒಂದು 4 ಜನರನ್ನ ಅಲ್ಲಲ್ಲಿ ಗುತ್ತಿಗೆದಾರನ ಬಿಟ್ಟು ಅವರ ಕೆಲಸದ ಆಳುಗಳನ್ನು ಬಿಟ್ಟು ಕೆಲಸ ಮಾಡ್ತಾರೆ. ಈ ರೀತಿ ಇನ್ನಿರೋದು ನಮಗೆ ಕೇವಲ 6 ತಿಂಗಳು. ನಿಮ್ಮ ಅಧಿಕಾರ ಅವಧಿ ಇರೋದು 6 ತಿಂಗಳು. ಇನ್ನು 2 ತಿಂಗಳಲ್ಲಿ ಮಳೆ ಪ್ರಾರಂಭ. ಸಭೆಗಳನ್ನು ಮಾಡದೆ ನಿಮಗೆ ಗೊತ್ತಿರುವ ಹಾಗೆ 40 ಲಕ್ಷ ವಿಶೇಷ ಅನುದಾನ ಸರ್ಕಾರದಿಂದ ಇವತ್ತು ಬಿಡುಗಡೆ ಆಗಿದೆ. ಒಣಪ್ರತಿಷ್ಠೆಯಿಂದ ದಸರಾದ ಸಮಯದಲ್ಲಿ ಅದನ್ನು ತಡೆ ಹಿಡಿದು ಇವತ್ತು ಆ ಪ್ಯಾಚ್ ವರ್ಕ್ ನಡೆಯದೆ ಇವತ್ತು ಕೂಡ ಹಣ ಉಪಯೋಗ ಆಗದೆ ದುರುಪಯೋಗದ ಪರಿಸ್ಥಿತಿ ಎಲ್ಲ ಕಡೆ ಗುಂಡಿಮಯ ಆಗಿದೆ. ಅದೇ ರೀತಿಯಲ್ಲಿ ಅಮೃತ್ ಅವರು ಇವತ್ತು ನೀರಿನ ಪೈಪನ್ನು ಅಳವಡಿಸ್ತಾರೆ. ನೀರಿನ ಪೈಪನ್ನು ಅಳವಡಿಸುವಂತಹ ವಿಷಯದಲ್ಲಿ ನಗರಸಭೆ ಎಲ್ಲ ಸಹಮತವಿದೆ. ನಮಗೆ ಸಾಧ್ಯ ಶಾಶ್ವತ ನೀರಿನ ಪರಿಹಾರ ಆಗಬೇಕು. ಆ ಕಾರಣದಿಂದ ಆದ ನಂತರ ಇವತ್ತು ಎಲ್ಲ ರಸ್ತೆ ಇಕ್ಕಲಿನಲ್ಲಿ ಅವರು ಗುಂಡಿ ಹೊಡೆದು ಅದನ್ನು ಪುನಃ ಮರುಸ್ಥಾಪನೆ ಮಾಡುವಂತಹ ಡಾಮರೀಕರಣ ಮಾಡ್ತಾ ಇಲ್ಲ. ಇವತ್ತು ಕಾಂಕ್ರೀಟ್ ಎಲ್ಲೆಲ್ಲ ಆಗಿದ್ದಾರೆ, ಕಾಂಕ್ರೀಟನ್ನು ಮಾಡ್ತಾ ಇಲ್ಲ, ಇಂಟರ್ಲಾಕನ್ನು ಕಿತ್ಕೊಂಡಿದ್ದಾರೆ. ಆ ಇಂಟರ್ಲಾಕನ್ನು ರೀಸೆಟ್ಲ್ ಮಾಡ್ತಾ ಇಲ್ಲ. ಈ ಕಾರಣದಿಂದ ಎಲ್ಲ ಕಡೆ ಧೂಳು ಆವರಿಸಿಕೊಂಡು ಟೂರಿಸ್ಟ್ ಇಲ್ಲಿ ಬರುವಂತಹ ಪರಿಸ್ಥಿತಿ ಯಾರಿಗೂ ನೀವು ತಿಂಗಳಿಗೊಂದು ಸಭೆಯನ್ನು ಕರಿಬೇಕು. ಈಗಾಗಲೇ 10 ತಿಂಗಳು ನಿಮ್ಮ ಆಡಳಿತ ಅವಧಿಯಾಗಿದೆ. ಪ್ರತಿಭಟನೆಯಲ್ಲಿ ನಗರಸಭೆಯ ಎಸ್ಟಿಪಿ ಸದಸ್ಯರಾದ ಎಂಕೆ ಮನ್ಸೂರ್ ಅಲಿ, ನೀಮಾ ಅರ್ಷದ್, ಬಶೀರ್ ಅಹಮದ್, ಮೇರಿ ವೇಗಸ್, ಮಾಜಿ ಜಿಲ್ಲಾಧ್ಯಕ್ಷ ಅಬ್ದುಲ್ ಅಡ್ಕಾರ್, ನಗರಾಧ್ಯಕ್ಷ ಮೊಹಮ್ಮದ್ ಅಲಿ, ಸದಸ್ಯ ಜಲೀಲ್, ಪಕ್ಷದ ಪ್ರಮುಖರಾದ ಎಂಎ ಅಬ್ದುಲ್ ರಜಾಕ್, ಮೈಕಲ್ ವೇಗಸ್ ಸೇರಿದಂತೆ ಕಾರ್ಯಕರ್ತರು ಪಾಲ್ಗೊಂಡಿದ್ದರು.